ಥರ ನಾಯಕರು ಆಳ್ವಿಕೆ ಮಾಡೋದಕ್ಕೆ ಸರಿ ಇಲ್ಲ ಅನ್ನಿಸ್ತೈತೆ. ಬಂಧನ ಮಾಡಿದರೆ ಅವೆಲ್ಲ ರಾಜಕೀಯ ಬಿಡಿ ಸರ್. ಇಂಥವ್ರಾಗಬೇಕು ಶಾಸಕರು. ಅವರು ನಿಜವಾಗ್ಲೂ ಕೆಲಸ ಮಾಡೋರು, ನಮ್ಮಂತ ಆಟೋ ಓಡಿಸೋರಾಗಬೇಕು ಶಾಸಕರು. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಮಾತ್ರ ಕ್ಲಾರಿಟಿ ಆಗೋ ತನಕ ಕಾಯ್ತಾರೆ. ಈ ವಿಷಯದಲ್ಲಿ ಏನು ಕ್ಲಾರಿಟಿನೂ ಇಲ್ಲ. ತಪ್ಪೇ ಸರ್. ಯಾರಾದರೂ ಆಗಲಿ ಹೆಣ್ಣಂದರೆ ಹೆಣ್ಣು ರೆಸ್ಪೆಕ್ಟ್ ಕೊಡಬೇಕು. ವೀಕ್ಷಕರೇ, ಏನು ನಿನ್ನೆಯಿಂದ ರಾಜ್ಯವ್ಯಾಪಿ ಸುದ್ದಿ ಆಗ್ತಾ ಇದೆ. ಸಿ.ಟಿ. ರವಿ ಅವರು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ, ಅದು ಸದನದಲ್ಲಿ. ಒಬ್ಬ ಏನು ಉನ್ನತ ಸ್ಥಾನದಲ್ಲಿರುವಂತಹ MLC ಸಿ.ಟಿ. ರವಿ ಅವರು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನು ಸದನದಲ್ಲಿ ಅಶ್ಲೀಲವಾಗಿ ಪದೇ ಬಳಕೆ ಮಾಡ್ತಾರೆ. ಅದರ ವಿರುದ್ಧ ಏನು ಕಾಂಗ್ರೆಸ್ಸಿಗರು ಅವರ ಬೆಂಬಲಿಗರು ಇವತ್ತು ತಿರುಗಿ ಬಿದ್ದಿದ್ದಾರೆ. ಯಾವುದೇ ಒಬ್ಬ ಹೆಣ್ಣಿಗೆ ಆ ರೀತಿ ಪದೇ ಬಳಕೆ ಮಾಡೋದು ನಿಜಕ್ಕೂ ಸಹ ಖಂಡನೀಯ. ಅದ್ರ ಬಗ್ಗೆ ಇವತ್ತು ನಾವು ತುಮಕೂರಿನ ಜನ ಏನು ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಕೇಳೋಕೆ ಇವತ್ತು ಪ್ರಜಾಶಕ್ತಿ ಟಿವಿ ಬಂದಿದೆ. ನೋಡೋಣ ಯಾವ ಮಟ್ಟಿಗೆ ಇದು ಸರಿನೋ ತಪ್ಪೋ, ತುಮಕೂರಿನ ಜನ ಏನು ಹೇಳ್ತಾರೆ ಇದ್ರ ಬಗ್ಗೆ. ಇಬ್ಬರದು ತಪ್ಪೆ. ಸದನದಲ್ಲಿ ಆ ಸದನಕ್ಕೆ ಒಂದು ಗೌರವ ಇರುತ್ತೆ. ಅಲ್ಲಿ ಯಾವ ಇದ್ರ ಮೇಲೆ ನಾವು ಇದನ್ನು ಮಾಡ್ಬೇಕು ಅನ್ನೋದನ್ನು ಅಲ್ಲಿ ಸಬ್ಜೆಕ್ಟ್ ಇರುತ್ತೆ. ಆ ಸಬ್ಜೆಕ್ಟ್ ಪ್ರಕಾರನೇ ಮಾತಾಡಬೇಕೇ ಹೊರತು ಅಲ್ಲಿ ಅವಾಚ್ಯ ಶಬ್ದಗಳು ಅನಾವಶ್ಯಕ. ಒಂದು ಆ ಸಿ.ಟಿ. ರವಿದು ಎಲ್ಲಿ ಕ್ಯಾಮ್ರಾಗಳಲ್ಲಿ ಎಲ್ಲೂ ಬರ್ತಾನೆ ಇಲ್ಲ. ಸಿ.ಟಿ. ರವಿದು ಇವಳು ಹೆಬ್ಬಾಳ್ಕರ್ ಒಬ್ಬ ಸಚಿವೆಯಾಗಿ ಸಿಂಗಲ್ ರೋಡಲ್ಲಿ ಮಾತಾಡ್ತಾಳೆ. ಇರಲಿ, ಅದನ್ನೆಲ್ಲಿ ಪ್ರಶ್ನೆ ಮಾಡ್ಬೇಕಲ್ಲಿ ಮಾಡಬೇಕು, ಇಲ್ಲ ಅಂತಿಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇನೆ. ಅದನ್ನು ಕಾನೂನು ರೀತಿನಲ್ಲಿ ಹೋಗ್ಬೇಕು ತಾನೆ. ಇವರು ಸದನದಲ್ಲಿ ಹಂಗೆಲ್ಲ ಈ ನಾಯಿನೇರುಗಳು ನಾವು ಬೀದಿನಲ್ಲಿ ಕಚ್ಚಾಡ್ತೀವಲ್ಲ, ಅದಕ್ಕಿಂತ ವರಸ್ಟ್ರಿ ನನ್ನ ಮಕ್ಕಳು. ಇವ್ರು ನಾಲಾಯಕು. ಅವ್ನು ಸಿದ್ದರಾಮಯ್ಯನಿಗೆ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಸಿದ್ದರಾಮಯ್ಯನ ವ್ಯಕ್ತಿತ್ವಕ್ಕೆ ಸದನನೇ ಅಲ್ಲ ಇದು. ಏನು ಸರ್, ಸಿದ್ದರಾಮಯ್ಯನ ವ್ಯಕ್ತಿತ್ವಕ್ಕೆ ಈ ಸದನ ನಡೆದಿರೋದು ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅವ್ರಿಗೆ. ಅಭಿವೃದ್ಧಿ ಕಾರ್ಯ ಯಾರಿಗೆ ಬೇಕಾಯ್ತು ಸಾ? ಎಲ್ಲ ಅವ್ರವ್ರು ದುಡ್ಡು ಹೊಡ್ಕೊಂಡು ತಿನ್ನೋದೇ ಬೇಕಾಗಿರೋದು. ಅಭಿವೃದ್ಧಿ ಕಾರ್ಯ ಅಲ್ಲಿ ಹೆಸರಿಗೆ ಅಷ್ಟೇ ನಡೀತಿರೋದು. ಏನೋ ಯಾವ ಕೆಲವು ಮಾಡ್ತಾರೆ ದಿನ ಒಂದೊಂದು ಕಾಂಟ್ರವರ್ಸಿ. ಇವರು ಅಷ್ಟೇ ಬಿ ಜೆ ಪಿಯವ್ರನ್ನ ಎಲ್ಲ ಕಿತ್ತಾಡ್ಕೊಂಡು ಅವ್ರಿಗೇನು ಕಷ್ಟಪಟ್ಟು ಕೊಡ್ತಾಯಿದ್ದಾರೆ. ಇವರು ಇನ್ನು ಈಸಿ ಮಾಡಿದಾರೆ ಅವ್ರಿಗೆಲ್ಲ ಹೊಡ್ಕೊಂಡು ತಿನ್ನೋದಕ್ಕೆ. ಬಂಧನ ಮಾಡಿದರೆ ಅವೆಲ್ಲ ರಾಜಕೀಯ ಬಿಡಿ ಸರ್. ಇವ್ರು ಅವ್ರನ್ನ ಮಾಡ್ತಾರೆ, ಇವ್ರನ್ನ ಮಾಡ್ತಾರೆ. ಸೆಂಟ್ರಲ್ನಾಗ ಆಗಿಲ್ವಾ ಅವ್ನ ಚೈಲ್ಡ್ ರಾಹುಲ್ ಗಾಂಧಿನೂ ಅದೇ ಥರನೇ ಮಾಡೋನಲ್ವಾ? ಅಲ್ಲೇನು ಸಬ್ಜೆಕ್ಟ್ ಇರುತ್ತೆ ಸಬ್ಜೆಕ್ಟ್ ಪ್ರಕಾರ ಮಾತಾಡಬೇಕು. ಬರೀ ಕಾಂಟ್ರವರ್ಸಿಗಳೇ. ಇವ್ರು ಜನಗಳ ಕೆಲಸ ಮಾಡೋಕೆ ಹೋಗ್ತಿಲ್ಲ, ಅವ್ರ ಕೆಲಸಗಳು ಮಾಡ್ಕೊಳಕ್ಕೆ ಹೋಗ್ತಿರೋದು. ಎಲ್ಲ ಯಾರೂ ಸರಿ ಇಲ್ಲ. ಲೋಕಸಭೆ ಆಗ್ಬೋದು, ನಮ್ಮ ಕರ್ನಾಟಕದ ವಿಧಾನಸಭೆ ಆಗ್ಬೋದು, ಈಗ ನಡೀತಿರೋಂಥ ಘಟನೆಗಳಿಗೆ ಯಾರು ಕಾರಣ ಅಂದರೆ ನೇರವಾಗಿ ನಾವು ಮತದಾರರೇ ಕಾರಣ. ಯಾಕೆಂದರೆ ಯಾರನ್ನ ಆಯ್ಕೆ ಮಾಡಬೇಕು ಅವ್ರನ್ನ ಆಯ್ಕೆ ಮಾಡ್ತಾ ಇಲ್ಲ. ಜಾತಿ ನೋಡಿ, ಹಣ ನೋಡಿ, ಯಾವುದೋ ಒಂದು ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ. ನೋಡಿ, ಇವ್ರು ಆಗಬೇಕು MLA, ತೋರಿಸಿ ಅವ್ರನ್ನ. ಇಂಥವ್ರು ಆಗಬೇಕು ಶಾಸಕರು. ಅವರು ನಿಜವಾಗ್ಲೂ ಕೆಲಸ ಮಾಡೋರು, ನಮ್ಮಂತ ಆಟೋ ಓಡಿಸೋರಾಗಬೇಕು ಶಾಸಕರು. ಅವಾಗ ಗಂತೆ ತರ್ತೀವಿ. ಅಂಬೇಡ್ಕರ್ ಸಂವಿಧಾನ ಬರೆದಿದ್ರಿಂದಲೇ ನೀವು ಕ್ಯಾಮ್ರಾಮನ್ ಆಗಿ, ಇವರು ರಿಪೋರ್ಟರ್ ಆಗಿ, ನಾನು ಆಟೋ ಚಾಲಕನಾಗಿ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ. ಅಂಬೇಡ್ಕರ್ ವಿಚಾರನ ದಯವಿಟ್ಟು ಯಾವುದೇ ರಾಜಕಾರಣಿ, ಯಾವುದೇ ಪಕ್ಷದವ್ರೂ ಬಳಸಬೇಡಿ. ಅಂಬೇಡ್ಕರ್ ದೇವರಾಗಿರ್ಲಿಕ್ಕೆ ಬಿಡಿ. ಸಮಾನತೆ, ಅಧಿಕಾರ, ಇಡೀ ಪ್ರಪಂಚ ಒಪ್ಕೊಂಡಿದೆ ಅಂಬೇಡ್ಕರ್ ಸಂವಿಧಾನನ. ದಯವಿಟ್ಟು ಅಂಬೇಡ್ಕರ್ ಅವ್ರನ್ನ ಎಷ್ಟು ಗೌರವಿಸೋಕ್ಕಾಗುತ್ತೋ ಅದಕ್ಕಿಂತ ಹೆಚ್ಚು ಗೌರವಿಸಿ ಅವ್ರ ವಿಚಾರಕ್ಕೆ ಕಿತ್ಕಾಡಕ್ಕೆ ಹೋಗ್ಬೇಡಿ. ಇನ್ನು ಕರ್ನಾಟಕ ವಿಚಾರಕ್ಕೆ ಬಂದರೆ, ಕರ್ನಾಟಕ ವಿಧಾನಸಭೆಯಲ್ಲಿರೋಂಥ 224 ಜನ ಶಾಸಕರು ಸಿ.ಟಿ. ರವಿಯವ್ರನ್ನೂ ಸೇರಿಸಿ, ಲಕ್ಷ್ಮೀ ಹೆಬ್ಬಾಳ್ಕರ್ನೂ ಸೇರಿಸಿ, ನೀವೇನು ಮಾತಾಡ್ತಿದ್ದೀರ ಅನ್ನೋದನ್ನ ದಯವಿಟ್ಟು ಜ್ಞಾನ ಇಟ್ಕೊಂಡು ಮಾತಾಡಿ. ಅವ್ರು ಏನು ಅಂದಿದ್ದಾರೆ ಅದನ್ನು ಪೊಲೀಸ್ ತನಿಖೆ ಮಾಡ್ತಾರೆ. ಅವ್ರು ಮಾಡಿರೋದೇ ಸತ್ಯ, ಅಂದಿರೋದೇ ಸತ್ಯ. ಆದರೆ ನಿಜವಾಗ್ಲೂ ಅವ್ರಿಗೆ ಶಿಕ್ಷೆ ಆಗಬೇಕು. ಅಕಸ್ಮಾತ್ ಅವ್ರು ಅಂದಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಸುಳ್ಳು ಆರೋಪ ಮಾಡಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಶಿಕ್ಷೆ ಆಗಬೇಕು. ಇದಂತೂ 100ಕ್ಕೆ 100 ಆಗಬೇಕು. ಇದನ್ನೇ ನಾನು ತುಮಕೂರು ನಾಗರಿಕರ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯದ ಮತದಾರರ ಪರವಾಗಿ ಕೇಳ್ತೀನಿ. ರವಿ ಅವ್ರನ್ನ ಬಂಧನ ಮಾಡಿ ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದೇನೆಂದರೆ, ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಜಿಲ್ಲೆ, ಅವರೇ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ. ಸ್ವಾಭಾವಿಕವಾಗಿ ಅಲ್ಲಿನ ಶಾಸಕರಿಗೆ, ಅಲ್ಲಿನ ಬೆಂಬಲಿಗರು ಇದ್ದೇ ಇರ್ತಾರೆ. ಪೊಲೀಸ್ಗಳು ಯಾಕೆ ಆ ಕ್ರಮ ತೊಗೊಂಡಿರ್ಬೋದು ಅಂದರೆ ನನಗನ್ನಿಸ್ತಾ ಇರೋದು, ಯಾವುದನ್ನ ಒಂದು ಸ್ಟೇಷನಲ್ಲಿಟ್ಟರೆ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೇನೋ, ಸಿ.ಟಿ. ರವಿಯವ್ರಿಗೆ ತೊಂದರೆ ಆಗುತ್ತೇನೋ ಅಂದ್ಬಿಟ್ಟು ಅವರು ಸ್ಟೇಷನಿಂದ ಸ್ಟೇಷನ್ ಕಳಿಸ್ಬಿಟ್ಟು ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಜನತಾ ನ್ಯಾಯಾಲಯ ಏನಿದೆ ಅಲ್ಲಿಗೆ ಕಳಿಸ್ಕೊಡ್ತಾರೆ ಅವ್ರನ್ನ.
ಅವ್ರು ಮಾಡಿರೋ ಕ್ರಮ ನನಗೆ ಪೊಲೀಸ್ಗಳು ಮಾಡಿರೋ ಕ್ರಮ ನನಗೇನೋ ಸರಿ ಅನ್ನಿಸ್ತಾ ಇದೆ. ಅಂಬೇಡ್ಕರ್ ಅವ್ರನ್ನ ಗೌರವಿಸಿ, ಅವರು ನಿಮಗೆ ಸಂವಿಧಾನ ನೀವಲ್ಲ ಹೌಸಲ್ಲಿ ಇರೋದಕ್ಕೆ ಕಾರಣ ಅವರೇನೆ. ಅವ್ರ ಹೆಸರನ್ನ ಬಳಸ್ಕೊಂಡು ನೀವು ಕೆಸರು ಎರಚಾಡಬೇಡಿ. ನಿಜ ಹೇಳ್ತೀನಿ, ಬೆಳಗ್ಗೆ ಎದ್ದರೆ ನಾವು ಭಾರತೀಯರು ಪ್ರತಿಯೊಬ್ಬರು ಅಂಬೇಡ್ಕರ್ನ ನೆನೆಸ್ಕೊಳ್ಳೇಬೇಕು. ಯಾಕಂದರೆ ನಮಗೆ ಸಮಾನತೆ, ನಮಗೆ ನಿಂತ್ಕೊಳ್ಳೋ ಹಕ್ಕು, ಕಾನೂನು, ಒಂದು ದೇಶದಲ್ಲಿ ಬದುಕಲಿಕ್ಕೆ ಒಂದು ಕಾನೂನು ಮಾಡಿಕೊಟ್ಟೋದು ವ್ಯಕ್ತಿಗೆ ಎಷ್ಟು ಗೌರವಿಸ್ಬೇಕು. ಅವ್ರ ವಿಚಾರವಾಗಿ ನೀವು ಅವ್ರನ್ನ ಯಾಕೆ ನೆನೆಸ್ಕೊಂತೀರಾ, ಇವ್ರನ್ನ ಯಾಕೆ ನೆನೆಸ್ಕೊಂತೀರಾ, ಅವೆಲ್ಲ ಯಾಕೆ ನಿಮಗೆ? ನೀವು ಮಾಡಿ, ಅಭಿವೃದ್ಧಿ ಮಾಡಿ. ತುಮಕೂರು ಜಿಲ್ಲಾಸ್ಪತ್ರೆ ಒಳಗೆ ಕಾರ್ಡಿಯಾಲಜಿಸ್ಟ್ ಇಲ್ಲ, ಆಗಿ ನಿಮಗೆ ತಾಕತ್ತು ದಮ್ಮಿದ್ರೆ ತೋರಿಸಿ ಅಲ್ಲಿ ನಿಮ್ಮ ತಾಕತ್ತನ್ನ. ತುಮಕೂರು ಜಿಲ್ಲಾಸ್ಪತ್ರೆ ಒಳಗೆ ಎಷ್ಟು ಅವ್ಯವಸ್ಥೆ ಇದೆ ಅದನ್ನು ತೋರಿಸಿ. ತುಮಕೂರು ರೇಡಿಯೇಷನ್ ಇಲ್ಲರೋ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಮೊನ್ನೆಯನ್ನು ವಿಶ್ವವಾಣಿ ಪೇಪರಲ್ಲಿ ಬಂದಿದೆ, ಸಿಸೇರಿಯನ್ ಜಾಸ್ತಿ ಆಗ್ತಾಯಿದೆ ಅಂತ. ಅದನ್ನು ಸರಿ ಮಾಡಿ, ನಾರ್ಮಲ್ ಡೆಲಿವರಿ ಮಾಡಿಸಿ ಹೆಣ್ಮಕ್ಳಿಗೆ. ಯಾಕೆ ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ತರಲೆ ಮಾತಾಡ್ಕೊಂಡು ಕೂತ್ಕೊಂತೀರಾ? ಜನ ನೀವು ನಿರ್ಧಾರ ಮಾಡಿ, ಮತದಾರರು ನಮ್ಮಂಥ ಸಾಮಾನ್ಯ ಜನರನ್ನ ಗೆಲ್ಲಿಸ್ರಿ. ನಾವು ನಿಮ್ಮ ಧ್ವನಿಯಾಗಿ ನಿಲ್ತೀವಿ. ಯಾಕಂದರೆ ನಿಮ್ಮ ಕಷ್ಟ ನಮಗೆ ಗೊತ್ತಿದೆ. ಮೇಲ್ಗಡೆ ವೈಟ್ ಶರ್ಟ್ ಹಾಕೊಂಡು ಕೋಟಿ ಕೋಟಿ ದುಡ್ಡು ಮಾಡಿರೋರು ಗೊತ್ತಾಗಲ್ಲ. ಮೂಡಾಯಿಂದ ಸ್ಟಾರ್ಟ್ ಆಯಿತು, ಮೂಡ ಆಯಿತು, ತದನಂತರ ಇನ್ನೊಂದು ಬಂತು, ಹಂಗೆ ಬರ್ತಾನೆ ಇರ್ತದೆ. ಒಂದರಿಂದ ಒಂದು ಕಾಂಟ್ರವರ್ಸಿ ಆಗ್ತಾನೆ ಇರ್ತದೆ. ವಿಚಾರಗಳು ಈಗ ದರ್ಶನ್ದಾಯಿತು, ಮೂಡಾದಾಯಿತು, ಪ್ರತಿಯೊಂದು ಆಗ್ತಾನೆ ಇದೆ. ಇದೇ ರೀತಿ ಆದರೆ ಕಾಂಟ್ರವರ್ಸಿ ಇಲ್ಲ 5 ವರ್ಷ ಮುಗಿಸ್ಬಿಡಿ. ಇವರು ವಿರೋಧ ಪಕ್ಷದವ್ರ ಗಂತೆ ಏನು? ವಿರೋಧ ಪಕ್ಷದವರು ಜನರಿಗೆ ಏನು ಸಿಗ್ತಾ ಇಲ್ಲ, ಏನು ಆಗಬೇಕು ಅದನ್ನು ತೋರಿಸ್ಬೇಕು. ವಿರೋಧ ಪಕ್ಷದವ್ರು ವಿಧಾನಸಭೆ ಒಳಗಡೆ ಅದನ್ನು ಫೈಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಲೋಕಸಭೆಯಲ್ಲಿ ಏನು ಮಾತಾಡಿದ್ರು, ನಾವೇನು ಮಾತಾಡಿದ್ವು, ನೀವೇನು ಮಾತಾಡೋದು, ಏಕವಚನದಲ್ಲಿ ಮಾತಾಡೋಣ ಫಸ್ಟು ರಾಜಕಾರಣಿಗಳು ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಜವಾಗ್ಲೂ ನಿಮ್ಮನ್ನು ನೋಡಿ ನಮ್ಮ ಮಕ್ಕಳು ಅದನ್ನೇ ಕಲ್ತ್ಬಿಡ್ತಾರೆ. ಅದು ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು, ಮಂತ್ರಿ ಆಗಿದ್ದವರು, MLA ಆಗಿದ್ದವರು, ಈಗ ಸಿಟ್ಟಿಂಗ್ MLC ಆಗಿದ್ದಾರೆ. ಏನೇ ಆದರೂ ಆ ಪದ ಉಪಯೋಗಿಸ್ಬಾರ್ದಾಗಿತ್ತು. ಅವರು ಭಾಳ ತಪ್ಪು. ಅವರು ಗಾಳಿ ಮಾತಲ್ಲಿ ಮಾತಾಡಿರೋ ಒಂಥರ ಆಗೋದು. ಸೆಷನ್ನಲ್ಲೇ ಮಾತಾಡೋರು ಅಂದರೆ ಅವರು ಭಾರಿ ತಪ್ಪು ಮಾಡಿದ್ದಾರೆ ಅನಿಸುತ್ತೆ. ಶಿಕ್ಷೆ ಮಾಡೋದು ಬಿಡೋದು ಅವರು ಸ್ಪೀಕರಿಗೆ ಬಿಟ್ಟಿದ್ದು. ಬಟ್ ಮಾತಾಡಿದ್ದಂತೂ ತಪ್ಪು ಬಿಡಿದ್ದು ಖಂಡಿಸ್ಬೇಕು. ಎಲ್ಲರೂ ಇದ್ರ ಬಗ್ಗೆ ವಿರೋಧ ಮಾಡಬೇಕು. ಆ ಜಾಗದಲ್ಲಿ ಯಾರೇ ಹೆಣ್ಮಗ ಇದ್ದರೂ ಕಣ್ಣ ನೀರು ಹಾಕದೆ. ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಯಾರನ್ನಾಗಿರ್ಬೋದು, ಒಂದು ಎಣ್ಣೆ ಅವು ಅದರಲ್ಲಿ ಕಾಮನ್ ಬಿಡಿ. ಯಾರು ಬೇಕಾದ್ರೂ ಅದರ ಆ ಪದ ಅಂದಾಗ ಎಂಥವ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಯಾರು ಹೆಣ್ಮಕ್ಳು ಅಂದರೆ ಎಲ್ಲರೂ ನಮ್ಮನೆಯವರಾಗಿರ್ಬೋದು, ಆಚೆಯವರಾಗಿರ್ಬೋದು, ಅವ್ರಿಗೆ ಏನು ಅರೆಸ್ಟ್ ಮಾಡೋವ್ರೆ CT ರವಿ ಅವ್ರಿಗೆ ಏನದು ತನಿಖೆ ಮಾಡಬೇಕು. ಅದ್ರ ಬಗ್ಗೆ ತಪ್ಪೇ ಸರ್. ಯಾರಾದರೂ ಆಗಲಿ, ಹೆಣ್ಣಂದರೆ ಹೆಣ್ಣು ರೆಸ್ಪೆಕ್ಟ್ ಕೊಡಬೇಕು ಹೆಣ್ಣಿಗೆ. ಅವರು ಹೇಳಿರೋದು ತಪ್ಪೇ. ಎಲ್ಲ ಹೆಣ್ಮಕ್ಳಿಗೂ ಮಾತಾಡಬೇಡ್ದು, ಬೈಬೇಡ್ದು ಕಣಪ್ಪ. ಅವ್ರಿಗೂ ಅಕ್ಕ ತಂಗಿಯರು ಎಲ್ಲರೂ ಇದ್ದಾರೆ, ಆ ಥರನೇ ತಿಳ್ಕೊಬೇಕು. ಅಕ್ಕ ತಂಗಿಯರಿಗೆ ಯಾರಿಗನ್ನ ಹಂಗೆ ಬೈದರೆ ಅವರು ಸುಮ್ಮನೆ ಇರ್ತಾರ? ಪದ ಬಳಕೆ ಮಾಡಿದರೆ ತಪ್ಪು, ಬಟ್ ಅದು ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಗೊತ್ತಾದ ಮೇಲೇ ಅವ್ರಿಗೆ ಅರೆಸ್ಟ್ ಮಾಡಬೇಕಾಗಿತ್ತು. ಅದು ಅವ್ರು ಮಾಡಿರೋದು ತಪ್ಪು. ಈ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ರಿಗೆ ಬಿಟ್ಟರು, ಅವ್ರಿಗೆ ಅರೆಸ್ಟು ಮಾಡಲಿಲ್ಲ. ಈಗ ನೋಡಿದ್ರೆ ಇವರು ಸಣ್ಣ ಪದ ಬಳಕೆನ ಅದು ಕ್ಲಾರಿಟಿ ಇಲ್ದಲೇ ಅವರು ಅರೆಸ್ಟ್ ಮಾಡಿ ಬೆಳಗಾವಿಲೂ ಮಡಗ್ದಲೇ ಬೆಂಗಳೂರಿಗೆ ಕರ್ಕೊಂಬಂದಿರೋದು ರಾತ್ರಿ. ಅದು ಶುದ್ಧ ತಪ್ಪು. ಈ ಸರ್ಕಾರ ಸರಿಯಾದ ನಡ್ಕೊಂತಿಲ್ಲ. ಅವರು ಯಾವುದೇ ಒಂದು ಇದಾದ್ರೂ ಕ್ಲಾರಿಟಿ ಆದಮೇಲೆ ಮಾಡಬೇಕು. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಮಾತ್ರ ಕ್ಲಾರಿಟಿ ಆಗೋ ತನಕ ಕಾಯ್ತಾರೆ. ಈ ವಿಷಯದಲ್ಲಿ ಏನು ಕ್ಲಾರಿಟಿನೂ ಇಲ್ಲ. ಅವರು ಇದೇನು ಫರ್ಟಿಲೈಸ್ ಏನೋ ಹೇಳೋರಲ್ಲ, ಅದು ಕ್ಲಾರಿಟಿ ಸಿಗಬೇಕು ಫಸ್ಟೇ. ಈಗೆಲ್ಲ ದೌರ್ಜನ್ಯನೇ ನಡೀತಾ ಇರೋದು, ಎಲ್ಲರ ಮೇಲೇನೂ ದೌರ್ಜನ್ಯ ನಡೀತಾ ಇದೆ. ಅವ್ರದ್ದು ಮಾತ್ರ ತಪ್ಪುಗಳನ್ನೆಲ್ಲ ಮುಚ್ಚಿಕ್ಕಂತಾರೆ. ಬೇರೆಯವ್ರದ್ದಾದರೆ ಬೇಗ ಈ ಪೊಲೀಸ್ನವ್ರ ಕೈಗೊಂಬೆಯನ್ನು ಮಾಡ್ಕೊಂಡು ಎಲ್ಲ ನಡೆಸ್ತಾ ಇದ್ದಾರೆ. ಅಂದವ್ರಂತ ಕ್ರೆಡಿಟ್ ತಗೊಂಡು ಅರೆಸ್ಟ್ ಮಾಡಬೇಕಾಯಿತು. ಇವರು ಬೆಂಗಳೂರು ತತ್ತಿನಂತ ಟೇಷನ್ ಎಲ್ಲ ಓಡಾಡ್ಸೋದು ಅದೇನು ಅರ್ಥ? ಅದು ಅಷ್ಟೇ, ಇನ್ನೇನು ಇಲ್ಲ. ತಪ್ಪಿದೆ ಅದನ್ನ ಇದು ಮಾಡಲಿ. ಅದು ಶಿಕ್ಷೆ ಅನ್ನೋದು ನಾವು ಯಾರು ಕೊಡೋಕ್ಕೆ? ಅದು ಕೋರ್ಟ್ ಇದೆ. ಯಾರು ತಪ್ಪಿದೆ ಅವ್ರು ಮಾಡ್ತಾರೆ. ಇವ್ರದ್ದೇ ಆಗಲಿ ಅವ್ರದ್ದೇ ಆಗಲಿ ಕರೆಕ್ಟಾಗಿ ಇರಬೇಕು. ರಾಜಕೀಯ ಅಂದಮೇಲೆ ಎಲ್ಲರದ್ದು ಇದ್ದೇ ಇರುತ್ತೆ, ಅವ್ರದ್ದೇ ಅಂತ ಏನಿಲ್ಲ, ಆ ಥರ ಇರ್ತವೆ. ಇಲ್ಲ, ಅವರು ಸುಮ್ಮನೆ ಇದ್ದಿದ್ರೆ ಅವ್ರು ಯಾರೂ ಬಳಕೆ ಮಾಡ್ತಿರಲಿಲ್ಲ. ಕೆಣಕಿರೆ ಯಾರು ಅವ್ರಿಗೂ ವೈಯಕ್ತಿಕವಾದಂಥ ಮನೋಭಿಲಾಷೆ ಇದ್ದೇ ಇರ್ತದೆ. ಕೆಣಕಿದಾಗ ಯಾರಾದರೂ ಬೇಜಾರಾಗಿ ಆಡೋದು ಸಹಜ. ಅದನ್ನೇ ದೊಡ್ಡದು ಹೈಲೈಟ್ ಮಾಡೋದು ಸರಿ ಇಲ್ಲ ಅನ್ನಿಸ್ತದೆ. ಅನ್ನೋದು ನಾವಿನ್ನೂ ಕೇಳಿಲ್ಲಪ್ಪ ಕಿವಿಯಲ್ಲಿ. ಅದೇ ನೀವು ಹೇಳ್ತಾ ಇರೋದೇ ನಾವೀಗ ಕೇಳ್ತಾ ಇರೋದು. ಯಾರು ಆ ಥರ ಏಕ್ದಮ್ ಹಂಗೆ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಬಂಧನ ಮಾಡಿದ್ದಾರೆ, ಅದು ದೊಡ್ಡ ತಪ್ಪದು. ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದು ಮಾಡಬೇಕು ಹೊರತುನೇ ಊರು ಸುತ್ತಾಡ್ಸೋದು, ಅಲ್ಲಿ ಇಲ್ಲಿಗೆ ಏನು ನೋಟಿಸ್ ಕೊಡ್ದಲ್ಲೇ ಕರ್ಕೊಂಡು ಹೋಗೋದು, ಒಳಗೆ ನುಗ್ಗೋದು, ಸದನದೊಳಗೆ ನುಗ್ಗೋದು, ಇವೆಲ್ಲ ಅಕ್ರಮ ಅಪರಾಧ. ಒಬ್ಬ ಹೆಣ್ಮಗಳಿಗೆ ಅವ್ಯಾಚ್ಯ ನಿಂದನೆ ಮಾಡಬಾರ್ದು, ಶಬ್ದ ಬಳಸಬಾರ್ದು, ತಪ್ಪಾಗುತ್ತೆ. ಅದು ಯಾರಿಗಾಗಲಿ ಗೌರವ ಕೊಟ್ಟು ಗೌರವ ತಗೊಳ್ಳೋದು ತುಂಬ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಎದುರುಗಡೆ ಇರೋರಿಗೂ
ಇಬ್ರಿಗೂ ಒಳ್ಳೆಯದು ಅಲ್ಲವ್ರ. ಆ ಥರ ಎಲ್ಲ ಮಾತಾಡಬಾರ್ದು. ಜನಪ್ರತಿನಿಧಿಗಳಾಗಿ ನಮಗೆ ಸಾಮಾನ್ಯ ಜನಕ್ಕೆ ಏನು ಸಂದೇಶ ಕೊಟ್ಟಂಗಾಗುತ್ತೆ? ತಪ್ಪಾಗಲ್ವಾ? ನಾವೇನು ಕಲಿತೀವಿ ಹೇಳಿ? ನಿಮ್ಮನ್ನು ನೋಡ್ಕೊಂಡು ನಾವು ಕಲಿಯೋದು, ನಮ್ಮನ್ನು ನೋಡ್ಕೊಂಡು ನೀವು ಕಲಿಯೋದಲ್ಲ. ನಿಮ್ಮನ್ನು ನೋಡ್ಕೊಂಡು ಜನಪ್ರತಿನಿಧಿಗಳು ಯಾವ ರೀತಿ ಏನು ರಾಜ್ಯಭಾರ ಮಾಡ್ತಾರೆ, ಯಾರಿಗೆ ಏನು ಗೌರವ ಕೊಡ್ತಾರೆ, ಮಠಾಧೀಶರಿಗಾಗಲಿ ಜನಸಾಮಾನ್ಯರಿಗಾಗಲಿ ಯಾರಿಗೇ ಆಗಲಿ ಅದನ್ನೆಲ್ಲ ಇದು ಮಾಡೋದು ಎಲ್ಲ ಯಾರ್ದು ಜವಾಬ್ದಾರಿ? ನಿಮ್ಮ ಇವ್ರದ್ದು. ಅದು ಪ್ರಜಾಪ್ರಭುತ್ವ ಆಳ್ವಿಕೆ ಮಾಡ್ತಿರಲ್ಲ, ಅದು ನಿಮ್ಮದು. ಅದು ನೀವೇ ಆ ಥರ ಕಚ್ಚಾಡಿ ಕಿತ್ತಾಡಿ ಅವ್ಯಾಚ ಶಬ್ದಗಳು ಉಪಯೋಗಿಸಿ ಎಲ್ಲ ಮಾಡಿದ್ರೆ ತಪ್ಪಾಗುತ್ತೆ ಅವೆಲ್ಲ. ಇದನ್ನು ನೀವು ಮುಂದಿನ ಇದರಲ್ಲಿ ತಿದ್ದುಪಡಿ ಮಾಡ್ಕೊಳ್ಳಿ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ನಾಗರಿಕನಾಗಿ. ನೀವು ನನಗೊಂದು ಏಟು ಹೊಡೆದ್ರೆ ನನ್ನ ಕಣ್ಣಲ್ಲಿ ನೀರು ಬಂದೇ ಬರ್ತೈತೆ. ನಿಮಗೆ ಬರೋಲ್ಲ, ನೀವು ಹೊಡೆದಿರ್ತೀರಲ್ವಾ, ನಿಮಗೆ ಬರೋಲ್ಲ. ಹೊಡೆಸ್ಕೊಂಡಿರೋನೇ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವರಾ? ಅದು ತಪ್ಪದು. ಆ ಥರ ಎಲ್ಲ ಇದು ಮಾಡೋದು. ಅವ್ರಿಗೂ ಮರ್ಯಾದೆ ಕೊಡಬೇಕು, ಇವರು ಮರ್ಯಾದೆ ತಗೊಳ್ಬೇಕು. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದು ತುಂಬ ಒಳ್ಳೆಯದು. ನಾಯಕರು ಆಳ್ವಿಕೆ ಮಾಡೋದಕ್ಕೆ ಸರಿ ಇಲ್ಲ ಅನ್ನಿಸ್ತೈತೆ. ಸರಿ ಇಲ್ಲ. ಅವರು ಆಳ್ವಿಕೆ ಮಾಡಬೇಕು. ಜನಪ್ರತಿನಿಧಿಗಳು ನಮಗೇನು ಸಂದೇಶ ಬಂತೈತೆ ಹೇಳಿ? ಪ್ರಜಾಪ್ರಭುತ್ವದಲ್ಲಿ ಏನು ಸಂದೇಶ, ಏನು ನಾನೇನು ತಿಳ್ಕೊತೀನಿ ಹೇಳಿ? ಯಾರಿಗೆ ಲೇಡೀಸ್ಗೆ ಮಾತಾಡಿದ್ರು ನಾನೊಬ್ಬ ಆಟೋ ಡ್ರೈವರು ಮೇಡಮ್ ಅಂತಲೇ ಉಚ್ಚಾರಣೆ ಮಾಡ್ತೀನಿ, ಅಮ್ಮವರೇ ಅಂತೀನಿ ನಾನು ಆ ಥರ ಇರೋ ಟೈಮಲ್ಲಿ ಏಕವಚನದಲ್ಲಿ ಮಾತಾಡಿದ್ರೆ ತಪ್ಪಾಗಲ್ವರಾ? ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ತುಮಕೂರು ಜನರ ಅಭಿಪ್ರಾಯ. ಏನು ಒಂದು ಕಡೆ ಸಿ ಟಿ ರವಿ ಅವರು ಪದ ಬಳಕೆ ಮಾಡಿರೋದು ಸ್ಪಷ್ಟೀಕರಣ ಇಲ್ಲ, ನಮಗೆ ವಿಡಿಯೋ ಆಗಿರ್ಬೋದು, ಏನು ಅವು ಸ್ಪಷ್ಟೀಕರಣ ಇಲ್ಲ ಅದ್ರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಮಂದಿ. ಇನ್ನು ಕೆಲವು ಮಂದಿ ಅವರು ಪದ ಬಳಕೆ ಮಾಡೋದು ನಿಜಕ್ಕೂ ತಪ್ಪು. ಒಬ್ಬ ಜನಪ್ರತಿನಿಧಿ ಆದವರು ಈ ರೀತಿ ಪದ ಬಳಕೆ ಮಾಡೋದು ನಿಜಕ್ಕೂ ಶೋಚನೀಯ ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಈ ದಿನದ ವಿಶೇಷ. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.